ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ 2009ರಿಂದ ಈ ಕ್ಷೇತ್ರದಲ್ಲಿ ಡಿ.ವಿ. ಚಂದ್ರೇಗೌಡರು 9ರಲ್ಲಿ 14-19 ಡಿ.ವಿ. ಸದಾನಂದ ಗೌಡರು ಹೌದು ಈಗ ಶೋಭಾ ಕರಂದ್ಲಾಜೆ ನೋಡಿ. ಇದು ಬೆಂಗಳೂರು ಉತ್ತರ. ಆ ಬೆಂಗಳೂರು ಉತ್ತರದಲ್ಲಿ ಬರೀ ಮಂಗಳೂರು ಮಲೆನಾಡು ಅವ್ರದೇ ಅವಳಿ. ಓಕೆ, ಅಂದ್ರೆ ಅವಳಿ ಮೀನ್ಸ್ ಅವ್ರದೇ ಪಾರುಪತ್ಯ ಅಂತ. ಡಿ.ಬಿ. ಚಂದ್ರೇಗೌಡರು ಶೃಂಗೇರಿ, ಹೌದು. ಸದಾನಂದ ಗೌಡರು ಪುತ್ತೂರು ಮಂಗಳೂರೇ, ಶೋಭಾ ಅಲ್ಲಿ ಅವರೇ. ಬಟ್ ಈ ಬಾರಿ ಹೌದು ಕೃಷ್ಣ ಬೈರೇಗೌಡರು ನಿಂತರು, ಸೋತ್ರು, ಹಿಂಗೆಲ್ಲ ಸೋಲ್ಗಳೆಲ್ಲ ಬೇರೆ ಬೇರೆ ಎಲ್ಲ ಆಗಿದೆ. ಹೌದು. ಆದ್ರೆ ಸರ್ ರಾಜೀವ್ ಗೌಡರು ಕಂಟೆಸ್ಟ್ ಮಾಡಿದ್ದಾರೆ. ರಾಜೀವ್ ಗೌಡ್ರ ಸ್ಟ್ರಾಂಗ್ ಲೀಡ್ರಾ? ಸ್ಟ್ರಾಂಗ್ ಲೀಡರ್ ಅಲ್ಲ. ಅಲ್ಲ. ಕೃಷ್ಣ ಬೈರೇಗೌಡರು ಕಂಪೇರ್ ಮಾಡೋದು ಸ್ಟ್ರಾಂಗ್ ಲೀಡರ್ ಅಲ್ಲ. ಬಟ್ ಶೋಭಾ ಕರಂದ್ಲಾಜೆ ಮೇಲಿನ ಸಿಟ್ಟು ಇದೆ. ಇಲ್ಲೂ ಗೋ ಬ್ಯಾಕ್ ಶೋಭಕ್ಕ ಹೌದು ಒಂದಷ್ಟು ಇದೆ. ಯಾಕೆ ಅಂದ್ರೆ ಬೆಂಗಳೂರು ಬಿಜೆಪಿ ಸ್ಥಳೀಯ ನಾಯಕರಿಗೊಂದಿದೆ. ಈ ಬೆಂಗಳೂರು ನಾರ್ತ್ ಅಧ್ಯಕ್ಷರಾಗಿದ್ರು ನಾರಾಯಣ್ ಗೌಡ ಸೇರಿದಂಗೆ ನಂದೀಶ್ ರೆಡ್ಡಿ. ಹೌದು, KR ಪುರಂ ಕ್ಷೇತ್ರ ಮಿಸ್ ಆಗಿದೆ, ಅವ್ರಿಗೆ ಸ್ಪೇಸ್ ಮಾಡ್ಕೊಡ್ಬೋದಾಗಿತ್ತು, ಅವ್ರ ಹೆಸರು ಇತ್ತು, ಮಾಡ್ಲಿಲ್ಲ. ಎರಡನೇದು KR ಪುರಂನ ಭಾಗದ ನಾಯಕರ ಕೃಷ್ಣಪ್ಪ ಅವ್ರ ಮಗಳು ಪೂರ್ಣಿಮಾ ಶ್ರೀನಿವಾಸ್ ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಎಸ್ ಟಿ ಸೋಮಶೇಖರ್ ಬೆಳಗ್ಗೆ ಇದ್ರೆ ಬಿಜೆಪಿ ಗೆದ್ದಿರೋದು ನಿಂತಿರೋದು ಡಿ ಕೆ ಶಿವಕುಮಾರ್ ಮನೇಲಿ, ಹೌದು ಅಲ್ವಾ? ದಾಸರಳ್ಳಿ JDS ಎಕ್ಸ್-ಎಲ್ ಮಂಜುನಾಥ್ ಕಾಂಗ್ರೆಸ್ ಅಲ್ಲಿದ್ದಾರೆ. ಒಂದ್ ಈ ತರದಿದೆ. ಅಶ್ವಥ್ ನಾರಾಯಣ್ ಇವ್ರ ಗೆಲ್ಸ್ ನಾವ್ಯಾಕೆ ಇವ್ರನ್ನ ಲೀಡರ್ ಮಾಡ್ಕೋಬೇಕು ಅನ್ನೋ ಒಂದು ಒಳಗಡೆ ಇದೆ ಮಲ್ಲೇಶ್ವರಂ ಅಶ್ವಥ್ ನಾರಾಯಣ್ಗೆ. ನಮ್ಗೆ ಇಲ್ಲಿ ಜಾಗ ಇಲ್ಲ, ಒಕ್ಕಲಿಗರ ಲೀಡರ್, ಈ ಅಮ್ಮ ಬೇರೆ ಅನ್ನೋದು ಒಂದು ಇದೇ ಇರುತ್ತೆ. ಸೊ ಇವೆಲ್ಲವೂ ಕಾಂಗ್ರೆಸ್ ಅಲ್ಲಿ ಆ ಥರದ್ದೇನಿಲ್ಲ. ಆದ್ರಾಗ್ಲಿಂದ ಪ್ರಯತ್ನ. ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು ಏನೋ ಒಂದು ಪ್ರಯತ್ನ ಮಾಡೋಣ ಅಂತ ಅವ್ರದ್ದು ಎಲ್ಲ ಕಟ್ಟಪ್ಪನೆಗಳು ಮಾಡ್ತಾ ಇದ್ದಾರೆ. ಹೌದು. ಸೊ ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರು ಉತ್ತರ ಟಫ್ ಕಾಣ್ದಂಗೆ ಕಾಣ್ತಾ ಇದೆ. ಕಾಂಗ್ರೆಸ್ಗೆ ಕೃಷ್ಣ ಬೈರೇಗೌಡ್ರಿಗೆ ಸವಾಲು, ಭೈರತಿ ಸುರೇಶ್ಗೆ ಸವಾಲು. ಈ ಕ್ಷೇತ್ರ ಹೌದು ಗೆಲ್ಲಿಸಲೇಬೇಕು ಇದನ್ನ ಅಂತ ಸವಾಲು. ಇದೆಲ್ಲವೂ ಇದೆ. ಬಟ್ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಚುನಾವಣೆಯನ್ನ ಗ್ರೌಂಡ್ ಲೆವೆಲ್ ಮಾಡುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಈಗ ಸಂಸದರಾಗೆ ಉಡುಪಿ ಚಿಕ್ಕಮಗಳೂರಲ್ಲಿ ವಿಶ್ವಾಸಕ್ಕೆ ತಗೊಳಕ್ ಆಗಿಲ್ಲ. ಈಗ ಸಡನ್ ಎಲೆಕ್ಷನ್ ಅನಿಸುತ್ತೆ ಅಷ್ಟೇ, ಅದೆಲ್ಲ ಸಾಧ್ಯ ಇಲ್ಲ. ಮೊನ್ನೆಯಲ್ಲಿ ಹನುಮಾನ್ ಚಾಲೀಸ್ ಹೋಗಿದ್ರು ಪ್ರೊಟೆಸ್ಟ್ಗೆ, ಕರೆಕ್ಟ್ ಇಲ್ಲ ಅಂತಲ್ಲ, ಆದ್ರೆ ಅಷ್ಟು ಬೇಗ ವಿಶ್ವಾಸ ಆಯ್ತು. ಜನಗಳಿಗೆ ನೀರಿಲ್ಲ, ಜನಗಳಿಗೆ ಸಮಸ್ಯೆ ಇದೆ ಅಂದಾಗ ಎಲ್ಲೋ ಶೋಭಕ್ಕ ಕಾಣ್ಲಿಲ್ಲ. ಹೌದು, ಇಲ್ಲಿ ಬಂದು ಕಾಣಿಸ್ಕೊಂಡ್ರು ಅಂತ ಒಂದು ಹೇಳಿಕೆ ಕೊಡ್ತಾರೆ. ತಮಿಳ್ನಾಡಿಂದೆಲ್ಲ ಟ್ರೈನಿಂಗ್ ತಗೊಂಡ್ ಬಂದ್ಬಿಡ್ತಾರೆ ಇದಕ್ಕೆ ಅಂತ. ಕರೆಕ್ಟ್. ಕ್ಷಮೆ ಕೇಳಿದ್ರು ರಾಮೇಶ್ವರಂಗೆ. ನಾನು ಏನ್ ಮಾತಾಡ್ತೀನಿ, ನಾನು ಏನ್ ರೆಪ್ರೆಸೆಂಟ್ ಮಾಡ್ತೀನಿ, ಯಾವ್ದು ಅನ್ನೋ ಕನಿಷ್ಠ ಆಲೋಚನೆ ಮಾಡುವಂತ ಶಕ್ತಿ ಇಲ್ಲ. ದೊಡ್ಡ ಸಮಸ್ಯೆ. ಪ್ರೊಫೆಸರ್ ರಾಜೀವ್ ಗೌಡ ಅಭ್ಯರ್ಥಿಗಳ ಅರ್ಹತೆ ಯೋಗ್ಯತೆ ಅಂದಾಗ ರಾಜೀವ್ ಗೌಡ ಇಸ್ ಗುಡ್. ಹೌದು, ನೋ ಡೌಟ್. ಒಬ್ಬ MP ಆಗಿ ಸಂಸತ್ತಲ್ಲಿ ಏನ್ ಮಾತಾಡಬೇಕು, ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ನಾನು ಯಾವ್ದನ್ನ ಪ್ರತಿನಿಧಿಸಬೇಕು ಅನ್ನೋ ಜವಾಬ್ದಾರಿ ರಾಜೀವ್ ಗೌಡ್ರಿಗಿದೆ. ಅಂಡ್ ಶೋಭಾ ಕರಂದ್ಲಾಜೆ ಅವ್ರು ಬಂದಾಗ ಆ ರೀತಿಯ ಜ್ಞಾನದ ಕೊರತೆ ಇದೆ. ಹೌದು ಹೌದು. ನರೇಂದ್ರ ಮೋದಿ ಅನ್ನೋ ಕಾರಣಕ್ಕಷ್ಟೇ ಎಲ್ಲ ಬಿಜೆಪಿ ಅಂತ ಇರೋದು. ನರೇಂದ್ರ ಮೋದಿ ಇಲ್ಲದ ಪಕ್ಷ ಗೊತ್ತಿರಲಿಲ್ಲ ನಿಮಗೆ. ನರೇಂದ್ರ ಮೋದಿ ಮೇಲೆ ಇರ್ಲಿಲ್ಲ ಅಂದಿದ್ರೆ ಈ ಬೆಂಗಳೂರು ನಾರ್ತ್ ಅಲ್ಲಿ ಇವ್ರು ಹ್ಯಾಟ್ರಿಕ್ ಆಯ್ತಿರ್ಲಿಲ್ಲ. ಹೌದು. ಸೆಂಟ್ರಲ್ PC ಮೋಹನ್ ಹ್ಯಾಟ್ರಿಕ್ ಆಗ್ತಿರ್ಲಿಲ್ಲ. ಅವರೆಲ್ಲ ಹ್ಯಾಟ್ರಿಕ್ ಅಂದ್ರೆ ಬಿಜೆಪಿ ಗೆಲುವಿನಲ್ಲಿ ಹ್ಯಾಟ್ರಿಕ್ ಆಗಿದೆ ಇಲ್ಲಿ, ನಾಟ್ ಕ್ಯಾಂಡಿಡೇಟ್. ನಾರ್ತ್ ಅಲ್ಲಿ ಸೆಂಟ್ರಲ್ ಕ್ಯಾಂಡಿಡೇಟ್ ಹ್ಯಾಟ್ರಿಕ್. ಸೊ ಹಿಂಗಿದೆ. ಹಾಗಾಗಿ ನರೇಂದ್ರ ಮೋದಿ ಕಾರಣಕ್ಕೆ ಅವರೆಲ್ಲ ಲೋಕಸಭೆ ಮೆಟ್ಲತ್ತವ್ರೆ. ಹೌದು ಅಲ್ವಾ? ಕರೆಕ್ಟ್. ಇದೇ ಶೋಭಾ ಕರಂದ್ಲಾಜೆ ಅವರು 2010 KJP ಇಂದ ರಾಜಾಜಿನಗರ ಯಾಕೆ ಗೆಲ್ಲಿಲ್ಲ? ಹೌದು ಹೌದು ಅಲ್ವಾ? ನೀ ಏನ್ ಶೋಭಾ ಕರಂದ್ಲಾಜೆ ಅವ್ರನ್ನ ಡಿಗ್ರೇಡ್ ಮಾಡ್ತೀನಿ? ಡಿಗ್ರೇಡ್ ಅಲ್ಲ, ಇರೋ ವಾಸ್ತವ ರಿಯಾಲಿಟಿ ಅದು. ಶೋಭಾ ಕರಂದ್ಲಾಜೆ ಅವ್ರನ್ನ ಒಪ್ಕೊಳಕ್ಕೆ DVS ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ, ಸೈಲೆಂಟ್. ಹಿಂದೆ ಬಂದ್ರೆ ಒದಿಯಲ್ಲ, ಮುಂದೆ ಬಂದ್ರೆ ಆಯಲ್ಲ. ಹಾಗಾಗಿ ಅವ್ರು ದೊಡ್ಡ ಲೀಡ್ರು ಅಲ್ಲ. ಶೋಭಕ್ಕ ಬಂದ್ರೆ ನಮ್ಗೊಂದ್ ಸ್ವಲ್ಪ ತೊಂದರೆ ಅಂತ ಕೆಲವರು ಭಾವಿಸಿದ್ದಾರೆ. ಹೌದು, ಅದು ಕೂಡ ಹೊಡ್ತಾ ಆಗ್ಬೋದೇನೋ. CT ರವಿನ ಬರ್ದಂಗೆ ತಡೆದ್ರು ಒಂದಷ್ಟು ಜನ. CT ರವಿ ಬಂದ್ರೆ ಹಿಂಗ ಆಗ್ಬಿಡುತ್ತೆ, ಹಂಗ ಆಗ್ಬಿಡುತ್ತೆ ಅಂತ ತಡೆದ್ರು CT ರವಿ ಅವ್ರನ್ನ. CT ರವಿಗೆ ಆಸಕ್ತಿ ಇತ್ತು. ಈಗ ಶೋಭಾ ಕರಂದ್ಲಾಜೆ ಅವ್ರು ಬಂದಿದ್ದಾರೆ, ನೋಡ್ಬೇಕು. ಅವ್ರು ಯಶವಂತಪುರದ ಮಾಜಿ ಶಾಸಕಿ ಈ ಹಿಂದೆ. ಹೌದು ಹೌದು. ಮಾಜಿ ಶಾಸಕಿ 8ರಲ್ಲಿ ಗೆದ್ರು, ಮಂತ್ರಿ ಎಲ್ಲ ಆಗಿದ್ರು. ಫಸ್ಟ್ ಟೈಮ್ MLA ಆದಾಗಲೇ ಮಂತ್ರಿ ಆಗ್ಬಿಟ್ರು ಅವರು. ಹೌದು. ಅದಕ್ಕೂ ಮೊದಲು MLC ಆಗಿರ, ಅದು ಬೇರೆ ಕತೆ. ಸೊ ಒಟ್ಟಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ತತ್ತರಿಸೋದು ಯಾರು? ರಾಜೀವ್ ಗೌಡ್ರು ಕಳ್ಕೊಳ್ಳೋದು ಏನಿಲ್ಲ. ಹೌದು, ಕಳ್ಕೊಂಡ್ರೆ ಏನಿಲ್ಲ. ಅವರು ರಾಜಕೀಯದಲ್ಲಿ ದೊಡ್ಡ 116 ಗೆಲುವು ಕಂಡಂತ ನಾಯಕ ಏನಲ್ಲ. ಅತಿ ಆಕಾಂಕ್ಷಿ. ಕೃಷ್ಣ ಬೈರೇಗೌಡ್ರೆ ಸೋತಿರ್ಬೇಕಾದ್ರೆ ರಾಜೀವ್ ಗೌಡ್ರದ ಆ ಥರದ್ದೇನಿಲ್ಲ. ಬಟ್ ಶೋಭಾ ಕರಂದ್ಲಾಜೆಗೆ ಈ ಹಿಂದಿನ 3 ಚುನಾವಣೆ ಡಿ.ಬಿ. ಚಂದ್ರೇಗೌಡರನ್ನ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಊತರ ಕರ್ಕೊಂಡೋಗಿ ಗೆಲ್ಸ್ಕೊ ಬಂದ್ರು. ಹೌದು. ಅವತ್ತಿಬ್ರು ಮಂತ್ರಿಗಳು ಅಶೋಕ್ ಅಂಡ್ ಕಟ್ಟ ಈ ಭಾಗ ಚುನಾವಣೆ ಮಾಡಿದ್ರು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು. ಸೊ ಇವತ್ತು ಶೋಭಾ ಕರಂದ್ಲಾಜೆಗೆ ಆತರ ಪಲ್ಲಕ್ಕಿಯಲ್ಲಿ ಕರ್ಕೊಂಡೋಗಿ ಗೆಲ್ಸ್ಕೊ ಬರ್ತೀವಿ ಅನ್ನೋ ನಾಯಕರುಗಳಿಲ್ಲ.
ಕಾರ್ಯಕರ್ತರಿದ್ದಾರೆ. ಕಾರ್ಯಕರ್ತರಿಗೆ ಸಿಟ್ಟು ಏನು ಬೆಂಗಳೂರು ಅವ್ರಿಗೆ ಅಂದ್ರೆ, ಬೆಂಗಳೂರು ಉತ್ತರಕ್ಕೆ ಮಂಗಳೂರವ್ರು ಯಾಕೆ ಉತ್ತರ ಅದಕ್ಕಿದೆ. ಮಂಗಳೂರು ಗೌಡ್ತಿ ವರ್ಸಸ್ ಬೆಂಗಳೂರು ಗೌಡ ಅಂತ ಒಂದು ಕಾನ್ಸೆಪ್ಟ್ ನಡೀತಾ ಇದೆ. ಹೌದು, ಗೊತ್ತಿಲ್ಲ ನಿಮ್ ಪ್ರಕಾರ ಬೆಂಗಳೂರು ಉತ್ತರಕ್ಕೆ ಯಾರಾಗ್ಬೇಕು ಸಂಸದರು? ಸಂಸದರಾಗಕ್ಕೆ ಯಾರ್ಗ ಅರ್ಹತೆ ಇದೆ, ಯೋಗ್ಯತೆ ಇದೆ? ಶೋಭಾ ಕರಂದ್ಲಾಜೆ ಅವ್ರಿಗ, ರಾಜೀವ್ ಗೌಡ್ರಿಗೆ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.